ಕಾಟೇರ ಟೈಟಲ್ ವಾರ್ ಜೋರಾಗಿ ಸದ್ದು ಮಾಡ್ತಿದೆ. ಕಾಟೇರನ ಅಬ್ಬರಕ್ಕೆ ಕನ್ನಡ ಪರ ಸಂಘಟನೆಗಳು ಸಿಡಿ ಅಂತಿವೆ. ಉಗ್ರ ಹೋರಾಟದ ಎಚ್ಚರಿಕೆ ನೀಡಿವೆ. ಈ ನಡುವೆ ಡೈರೆಕ್ಟರ್ ತರುಣ್ ಸುಧೀರ್ ವಿವಾದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಉಮಾಪತಿ ಕೌಂಟರ್ಗೆ ಎನ್ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಸಿನಿಮಾ ಸ್ಟೈಲ್ ನಲ್ಲೇ ಡೈಲಾಗ್ ಬಿಟ್ಟಿದ್ರು. ಏಯ್ ತಗಡೆ ಅಂತ ಆವಾಜ್ ಹಾಕಿದ್ರು. ನನ್ನ ಹತ್ರನೇ ಯಾಕೆ ಗುಮ್ಮಿಸ್ಕೊಳ್ತೀಯ ಅಂತ ಉಮಾಪತಿಗೆ ಮಾತಿಂದ ಗುಮ್ಮಿದ್ರು. ಇದೇ ಟಾಕ್ ವಾರ್ ಈಗ ಫಿಲ್ಮ್ ಚೇಂಬರ್ ಮೆಟ್ಲೇರಿದೆ. ದಚ್ಚು ವಿರುದ್ಧ ದೂರು ದಾಖಲಾಗಿದೆ. ಗುಮ್ಮಸ್ಕೋತಿಯ ಅಂದಿದ್ದ ಕಾಟೇರನ ವಿರುದ್ಧ ದೂರು. ದರ್ಶನ್ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್. ಕಾಟೇರ ಸಿನಿಮಾ 50 ಡೇಸ್ ಸೆಲೆಬ್ರೇಷನ್ ಇವೆಂಟ್ ನಲ್ಲಿ ನಟ ದರ್ಶನ್ ನಿರ್ಮಾಪಕ ಉಮಾಪತಿ ವಿರುದ್ಧ ಕಿಡಿಕಾರಿದ್ರು. ಕಾಟೇರ ಸಿನಿಮಾದ ಟೈಟಲ್ ನನ್ನ ಬಳಿ ಇತ್ತು, ಕಥೆ ಮಾಡಿಸಿದ್ದು ನಾನೇ ಅಂದಿದ್ದ ಉಮಾಪತಿ ವಿರುದ್ಧ ಡಿ-ಬಾಸ್ ಕೆಂಗಣ್ಣು ಬೀರಿದ್ರು. ಏಯ್ ತಗಡು, ಪ್ರತಿ ಬಾರಿ ಯಾಕೆ ನಮ್ಮಿಂದ ಗುಮ್ಮಿಸ್ಕೊಳ್ತೀಯ ಅಂತ ರಗಡಾಗಿದ್ರು. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು, ಈಗ ಟೈಟಲ್ ಇಟ್ಟಿದ್ದೆ ನಾನು. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ಪ್ರೊಡ್ಯೂಸರ್ಗೆ ಮಾತಿನ ಪಂಚ್ ಕೊಟ್ಟ ದರ್ಶನ್ ವಿರುದ್ಧ ಕರ್ನಾಟಕ ಪ್ರಜಾಪರ ವೇದಿಕೆ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದೆ. ವೇದಿಕೆ ಮೇಲೆ ಗುಮ್ಮಸ್ಕೋತಿಯ ಅಂತ ಬೆದರಿಕೆ ಹಾಕಿದ್ದು ಸರಿಯಲ್ಲ, ಇದು ಕಾನೂನು ಬಾಹಿರ. ದರ್ಶನ್ ಕೂಡ್ಲೆ ಉಮಾಪತಿ ಬಳಿ ಕ್ಷಮೆ ಕೇಳಬೇಕು, ಇಲ್ಲವಾದ್ರೆ ದರ್ಶನ್ ಮನೆ ಮುಂದೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇನ್ನು ಕಾಟೇರ ಟೈಟಲ್ ಫೈಟ್ಗೆ ನಿರ್ದೇಶಕ ತರುಣ್ ಸುಧೀರ್ ಸ್ಪಷ್ಟನೆ ನೀಡಿದ್ದಾರೆ. 3 ದಿನ ನಾವು ರೆಸಾರ್ಟ್ ನಲ್ಲಿ ಇದ್ದದ್ದು ನಿಜ, ಆದ್ರೆ 3 ದಿನದಲ್ಲಿ ಚಿತ್ರದ ಕತೆ ಬರೆಯೋಕ್ಕಾಗುತ್ತಾ? 2017ರಲ್ಲಿ ನಾನು ಈ ಚಿತ್ರದ ಕಥೆ ರೆಡಿ ಮಾಡಿದ್ದು. ಚೌಡಯ್ಯ ಅಂತ ಟೈಟಲ್ ಅಂದ್ಕೊಂಡಿದ್ದೆ. ದರ್ಶನ್ ಕಾಟೇರ ಅಂತ ಹೆಸರು ಕೊಟ್ರು. ರಾಕ್ ಲೈನ್ ಪ್ರೊಡಕ್ಷನ್ಗೆ ಬಂದ ಮೇಲೆ ಟೈಟಲ್ ಫೈನಲ್ ಆಯ್ತು ಅಂತ TV9ಗೆ ಸ್ಪಷ್ಟನೆ ನೀಡಿದ್ದಾರೆ. ಉಮಾಪತಿ ಸರ್ ಬ್ಯಾನರ್ನಲ್ಲಿ 2017ನಲ್ಲಿ ರಿಜಿಸ್ಟರ್ ಮಾಡಿಸಿರ್ತಾರೆ. ಮೇ ಬಿ ಅದು ಬೇರೆ ಕತೆಗೋಸ್ಕರ ಅಂತ ಯಾವುದಕ್ಕೂ ಅದಕ್ಕೆ ಕಾಟೇರ ಅಂತ ರಿಜಿಸ್ಟರ್ ಮಾಡಿ ಅವ್ರ ಬ್ಯಾನರ್ಲಿ. ಸೊ ಹಾಗೆ ಅದು ಟೈಟ್ಲಲ್ಲಿ ಹೋಗಿದ್ದು. ಸೇಮ್ 2 hours ಫುಲ್ ಕತೆ ರೀಡಿಂಗ್ ಕೊಡ್ತೀನಿ. ದರ್ಶನ್ ಸರ್ ಇಂಪ್ರೆಸ್ ಆಗ್ತಾರೆ, ಆಯಿತು ಮಾಡೋಣ ಅಂತಾರೆ. ಅಲ್ಲಿವರೆಗೂ ನಾನು ಆ ಫಿಲಮ್ಗೆ ವರ್ಕಿಂಗ್ ಟೈಟ್ಲ್ ಇಟ್ಕೊಂಡಿದ್ದು ಚೌಡಯ್ಯ ಅಂತ. ಒಂದು ದಿವಸ ಆದಮೇಲೆ ದರ್ಶನ್ ಸರ್ ಹೇಳ್ತಾರೆ, ಚಿನ್ನ ಈ ಫಿಲಮ್ಗೆ ನೀನು ಕತೆ ಮಾಡ್ಕೊಂಡಿರೋದು ಒಳಗಡೆ ದೇವರು ದೇವಿ ಎಲಿಮೆಂಟ್ ಎಲ್ಲ ತರ್ತಾ ಇರೋದ್ರಿಂದ ಕಾಟೇರ ಅಂತ ಇಟ್ಟರೆ ಇನ್ನೂ ಚೆನ್ನಾಗಾಗತ್ತೆ, ನಾನು ನೋಡು, ಕನೆಕ್ಟ್ ಆಗುತ್ತೆ ಎಲ್ಲ ನಾನು ಅಂತ ಅವ್ರು ಫಸ್ಟ್ ಒಪಿನಿಯನ್ ಹೇಳ್ತಾರೆ. ಹೌದವ ಸರಿ ಆಯ್ತು, ಅದ್ರ ಮೇಲೂ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ 2 ಟೈಟ್ಲ್ ಮೇಲೂ ನಮ್ಮ ತಲೆಯಲ್ಲಿದೆ, ಫಿಕ್ಸ್ ಮಾಡಿಲ್ಲ. ಉಮಾಪತಿ ಸರ್ ಕೂಡ ಯಾವ ಟೈಟ್ಲ್ ಆದ್ರೂ ಓಕೆ, ನೀವು ಡಿಸಿಷನ್ ತೊಗೊಳ್ಳಿ ಡೈರೆಕ್ಟರ್ ಅಂತ ನನಗೆ ಹೇಳಿದರು. ಸದ್ಯ ಉಮಾಪತಿ ಸಮಯ ಬಂದಾಗ ತಕ್ಕ ಉತ್ತರ ಕೊಡ್ತೀನಿ ಅಂತಿದ್ದಾರೆ. ಕಾನೂನು ಸಮರದ ಆಲೋಚನೆ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಈ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.